ಯಡಿಯೂರಪ್ಪನವರು ಸೈಕಲ್ ತುಳ್ಕೊಂಡು ಹೋರಾಟಗಳನ್ನ ಮಾಡ್ತಿದ್ರು ಅಥವಾ ಯಾತ್ರೆಗಳನ್ನ ಮಾಡ್ತಿದ್ರು. ಅದರಲ್ಲಿ ತುಂಬಾನೇ ಸ್ಪೆಷಲ್ ಅಂತ ನನಗನ್ಸಿದ್ದು ಈ ಜೀತದಾಳು ನಿರ್ಮೂಲನೆ ಮಾಡೋದಕ್ಕೆ ಅವರು ಹೋರಾಟ ಮಾಡಿದ್ರು ಅಂತ. ಆ ದಿನ ಮೆಲುಕು ಹಾಕ್ಬೋದಾ? ಅಲ್ಲ, ಆ ದಿನದಲ್ಲಿ ನಾನು ಇನ್ನೂ ಪಕ್ಷದಲ್ಲಿ ಹೊಸಬನಾಗಿದ್ದೆ, ಅಂದರೆ ಅಷ್ಟು ನನಗೆ ಇದು ಇರಲಿಲ್ಲ. ತದನಂತರ ಅಂದರೆ ಅಫ್ಕೋರ್ಸ್ ಅದು ಅವರು ಸೈಕಲ್ ಮೇಲೆ ಯಾವಾಗ, ಯಾಕಂದ್ರೆ ನಾ ಹೇಳಿದೆ ಅಲ್ಲ, ವ್ಯವಸ್ಥೆ ಇರಲಿಲ್ಲ, ಫ್ಲೈಟ್ ಇರಲಿಲ್ಲ, ಕನೆಕ್ಟಿವಿಟಿನೇ ಇರಲಿಲ್ಲ, ಈವನ್ ಬಸ್ ಕನೆಕ್ಟಿವಿಟಿ ಕೂಡ ಭಾಳ ಕಮ್ಮಿ ಇತ್ತು ಅವಾಗ. ಹೀಗಾಗಿ ಪ್ರತಿಯೊಂದು ವಿಷಯಕ್ಕೂ ಹೋರಾಟ ಮಾಡ್ತಿದ್ರು. ಹೀಗಾಗಿ ಆ ಭಾಗದಲ್ಲಿರುವಂಥ ಆ ಜೀತ ಪದ್ಧತಿ ಬಗ್ಗೆ ದೊಡ್ಡ ಹೋರಾಟ ಮಾಡಿದ್ರು ಅವರು. ಪಾದಯಾತ್ರೆ ಮೂಲಕ, ಸೈಕಲ್ ಯಾತ್ರೆ ಮೂಲಕ ಜನರ ಜಾಗೃತಿ ಅಂತೂ ಮಾಡಲಿಕ್ಕೆ ಸಣ್ಣ ಸಣ್ಣ ಸಭೆಗಳು ಕೂಡ ಹೋಗಿ ಅಟೆಂಡ್ ಮಾಡಿ ಸಂಘಟನೆ ಮಾಡೋರು. ಹೀಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾವ ರೀತಿ ತಮ್ಮ ನಾಯಕತ್ವ ಗುಣದಿಂದ ಬೆಳಿಬೋದು ಅನ್ನೋದಕ್ಕೆ ಉದಾಹರಣೆ ಯಡಿಯೂರಪ್ಪನವರು. ಅದು ಆ ಮಾಡೆಲ್ಲು. ಅಂದರೆ ಎಲ್ಲರಿಗೂ ಭಾಳಷ್ಟು ನಾಯಕರು ನಮ್ಮ ಪಕ್ಷದಲ್ಲಿ ಅಧಿಕಾರ ಬರಲಿಕ್ಕೆ ಮತ್ತು ನಮ್ಮ ಪಕ್ಷ ದಕ್ಷಿಣ ಭಾರತದಲ್ಲಿ ಈ ಪ್ರಮಾಣ ಕರ್ನಾಟಕದಲ್ಲಿ ಬೆಳಿಲಿಕ್ಕೆ ಕಾರಣ ಯಡಿಯೂರಪ್ಪನವರು. ಓಕೆ, ಸೊ 50 ವರ್ಷ ಆಯಿತು ಅನ್ಸುತ್ತಾ? 50 ವರ್ಷ ರಾಜಕಾರಣ ಆಗಿದೆ ಅಂತಂದು. 50 ವರ್ಷ ಆಯಿತು. ನಮಗೆ ಹಾಗೇನು ಅನಿಸೋದಿಲ್ಲ, ಯಾಕಂದರೆ ನಾವು ಅವ್ರ ಜೊತೆಗೆ ಬೆಳೆದಂಥವ್ರು, ಕೂಡಿ ಕೆಲಸ ಮಾಡಿದವರು. ಆದರೆ 50 ವರ್ಷದ ಅವ್ರದ್ದು ಸುದೀರ್ಘ ಜೀವನ ಏನಿದೆಯಲ್ಲ, ಅದು ಮಾತ್ರ ಹೋರಾಟದ ಜೀವನವೇ. ಯಾಕಂದರೆ ಅವರು ಶಾಸಕರಾಗಿ, ಉಪಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ ಅಷ್ಟೆಲ್ಲ ಅಧಿಕಾರದಲ್ಲಿ ಇದ್ದರೂ ಕೂಡ ಜನರ ಸಲುವಾಗಿ ಹೋರಾಟ, ಅಂದರೆ ಸೇವೆ ಮಾಡಬೇಕು, ಒಳ್ಳೆಯ ಅಭಿವೃದ್ಧಿ ಪರವಾದಂಥ ಒಂದು ಸರ್ಕಾರವನ್ನು ಕೊಡಬೇಕು, ಅದೇ ಚಿಂತನೆ ಒಳಗಿರೋರು. ಮತ್ತು ಇವತ್ತು ಈ ವಯಸ್ಸಿನಲ್ಲಿ ಕೂಡ ಅವರು ಸುಮ್ಮನೆ ಕೂತ್ಕೊಳ್ಳೋರಲ್ಲ. ಇವತ್ತು ಏನೋ ವಿಚಾರ ಮಾಡ್ತಿರ್ತಾರೆ. ಈಗ ಬೇರೆ ನಮ್ಮ ನಾಯಕರ ಮೂಲಕ ಆದರೂ ಆ ಒಂದು ಸಂಘಟನೆ ಜೊತೆಗೆ ಸರ್ಕಾರ ಅಭಿವೃದ್ಧಿ ಪರವಂಥ ಕೆಲಸಗಳು ಮಾಡಲಿಕ್ಕೆ ನಿರಂತರವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಅದು ನಮಗೆಲ್ಲ ಪ್ರೇರಣಾದಾಯಿಯಾಗಿ ಇದ್ದಾರೆ ಅವರು, ಅದನ್ನ ಹೇಳ್ಬೋದು ನಾವು. ಓಕೆ, ಸೊ ಯಡಿಯೂರಪ್ಪನವರು ಅವಾಗಲೂ ಸ್ಟ್ರಿಕ್ಟಾ ಅಥವಾ ಇವಾಗಿರೋದು ತುಂಬ ಸ್ಟ್ರಿಕ್ಟಾ? ಮೊದಲಿಂದನೂ ಸ್ಟ್ರಿಕ್ಟು. ಈಗ ಬಹುಶಃ ವಯಸ್ಸಿನ ಕಾರಣ ನಮಗೇನು ಹಾಗೆ, ಅಂದರೆ ಇವತ್ತೇನು ಅಷ್ಟು ಸ್ಟ್ರಿಕ್ಟ್ ಅಂತಂದರೆ ಕಂಡು ಬಂದಿಲ್ಲ. ಆದರೆ ಎಷ್ಟು ಸ್ಟ್ರಿಕ್ಟ್ ಇದ್ದರು, ಎಷ್ಟು ಸಿಟ್ಟು ಮಾಡ್ತಿದ್ರು, ಅಷ್ಟೇ ಮೃದು ಸ್ವಭಾವದವರು. ಸುಮಾರು ಸಲ ನಮ್ಮ ಮನೆಗೆಲ್ಲ ಬಂದಿದ್ರು. ಸುಮಾರು ನಾ ಆಗಲೇ ಹೇಳ್ದಂಗೆ ನಾವು ನಮ್ದು ಏನಾದ್ರು ತಪ್ಪು ಮಾಡಿದ್ರೆ ಬೈಯೋರು, ಆದರೆ ತಕ್ಷಣ ಮತ್ತೆ ಸಮಾಧಾನ ಮಾಡೋರು. ಅವ್ರ ಮನೆಗೂ ಹೋದಾಗ ಬಾರಯ್ಯ ಅಂತೇಳಿ ಒಳಗೆ ಅಡುಗೆ ಮನೆಗೆಲ್ಲ ಕರ್ಕೊಂಡು ಹೋಗೋರು ಅಥವಾ ಊಟ ಮಾಡಿಸಿ ಹಾಗೆ ಕಳ್ಸೋರಲ್ಲ ಅವರು. ಇವತ್ತಿಗೂ ನಾನು ಮೊನ್ನೆ ಕೂಡ ಅವ್ರ ಮನೆಗೆ ಹೋದಾಗ ಬಾರಯ್ಯ ಅಂತೇಳಿ ಕರೆದು ಕೂಡಿಸಿ ಒಂದು, ಅಂದರೆ ಆತಿಥ್ಯ ಸತ್ಕಾರ ಮಾಡೋದ್ರಲ್ಲಿ ಕೂಡ ವಿಶೇಷವಾಗಿ ಕಾರ್ಯಕರ್ತರು ಕಂಡ್ರೆ ಸಾಕು ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅದನ್ನು ನಾನು ಭಾಳಷ್ಟು ಸಲ ಗಮನಿಸಿದ್ದೀನಿ. ರೈಟ್ ಸರ್. ಬಿಜೆಪಿಯ ಮೊಟ್ಟ ಮೊದಲ ದಕ್ಷಿಣ ಭಾರತದ MLA ಯಡಿಯೂರಪ್ಪನವರು. ಸೊ ಒಂದರ ಸಂಖ್ಯೆ ಈಗ 60, 50 ಹಿಂಗೆಲ್ಲ ಒಂದೊಂದು ಸ್ಟೇಟಲ್ಲಿ ದಾಟೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಹಿಂದೆ ಇರುವಂತಹ ಶಕ್ತಿ ಎಂಥದ್ದು ಅಂತ? ಒಂದು ಭಾರತೀಯ ಜನತಾ ಪಕ್ಷದ ಒಂದು ತತ್ವ ಸಿದ್ಧಾಂತ, ಹೋರಾಟದ ಮನೋಭಾವ ಮೂಲಕ ಮತ್ತು ಇಡೀ ರಾಜ್ಯ ಅಂತ ಅಷ್ಟೇ ಅಲ್ಲ, ದೇಶದಲ್ಲಿ ಒಂದು ಕಾಂಗ್ರೆಸ್ ವಿರುದ್ಧವಾಗಿ ಒಂದು ಪಕ್ಷ ಯಾರೂ ಸಬಲವಾಗಿ ಮತ್ತು ಪ್ರಬಲವಾಗಿ ನಿಂತಿರಲಿಲ್ಲ. ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡವರು ನಮ್ಮ ಭಾರತೀಯ ಜನತಾ ಪಕ್ಷದವರು. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಆಮೇಲೆ ಸುಬ್ಬಯ್ಯನವರು, ಹಾಗೆ ನಮ್ಮ ಇನ್ನೂ ಹಲವಾರು ಕೃಷ್ಣಮೂರ್ತಿಗಳು, ಡಾಕ್ಟರ್ ತಂಗ ಇರ್ಬೋದು, ಪಾಟೀಲ್ ಶೆಡಮ್ ಅವರು ಇರ್ಬೋದು, ಈ ರೀತಿ ಹಲವಾರು ನಾಯಕರುಗಳು ಯಡಿಯೂರಪ್ಪನವ್ರ ಜೊತೆ ಟೊಂಕ ಕಟ್ಟಿಕೊಂಡು ಇಡೀ ರಾಜ್ಯದ ಮೂಲೆ ಮೂಲೆ ತಿರುಗಾಡಿದ್ದಕ್ಕೆ, ನಮ್ಮಂಥ ಕಾರ್ಯಕರ್ತರನ್ನ ಬೆಳೆಸಿದ್ದಕ್ಕೆ ಇವತ್ತು ಸಂಘಟನೆ ಹೆಮ್ಮರವಾಗಿ ಬೆಳೆದಿದೆ. ಮತ್ತು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ MLA ಒಬ್ಬರು ಇಬ್ಬರು ಅಂದರೆ ಹಂತ ಹಂತವಾಗಿ ಒಮ್ಮಿಂದೊಮ್ಮೆಲೆ ನಾವು ಎಮರ್ಜಾಗಿ ಬಂದಿಲ್ಲ ರಾಜ್ಯದಲ್ಲಿ. ನೀವು ಆಗಲೇ ಹೇಳ್ದಂಗೆ 2 ಇದ್ದದ್ದು 4, 8 ಆಯಿತು. ಆಮೇಲೆ ಈ ಇದೀಗ ಹೋರಾಟದ ನಂತರ 40 ಆಯಿತು, ನಂತರ 60 ಆಯಿತು. ಆ ಸಂದರ್ಭದಲ್ಲಿ ಬಹಳಷ್ಟು ವಿಚಾರ ಮಾಡಿ ಬೇರೆ ಪಕ್ಷದವ್ರನ್ನ, ಅಂದರೆ ನಮ್ಮ ಪಕ್ಷ ಮೊದಲು ಬ್ರಾಹ್ಮಣರ ಪಕ್ಷ ಅಂತಿದ್ರು, ಉತ್ತರ ಭಾರತದ ಪಕ್ಷ ಅಂತಿದ್ರು, ಅಥವಾ ಶ್ರೀಮಂತರ ಪಾರ್ಟಿ ಅಂತಿದ್ರು, ಲಿಂಗಾಯತರ ಪಾರ್ಟಿ ಅಂದರು. ಸೊ ಇದನ್ನೆಲ್ಲ ಹೊರತುಪಡಿಸಿ ನಾವು ಬೆಳಿಬೇಕಂತ ಅವರು ಏನು ವಿಚಾರ ಮಾಡಿದ್ರು, ಆವಾಗ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಪಕ್ಷದಲ್ಲಿರುವಂಥ ಬೇರೆ ಬೇರೆ ನಾಯಕರನ್ನ ಸೆಳೆದುಕೊಂಡು ಬಂದರು ಯಡಿಯೂರಪ್ಪನವರು, ಅನಂತಕುಮಾರ್ ಎಲ್ಲ ಸೇರಿ. ಆವಾಗ ನಮ್ಮ ಪಕ್ಷ 90, 100, 110ಕ್ಕೆ, ಅಂದರೆ ಸರ್ವವ್ಯಾಪಿ ಅನ್ನೋ ಹಾಗೆ ಸಮಾಜದ ಬೇರೆ ಬೇರೆ ಸಮಾಜದವ್ರನ್ನ ಕೂಡ ಐಡೆಂಟಿಫೈ ಮಾಡಿ ಅವ್ರ ನಾಯಕತ್ವಗೆ ಬೆಲೆ ಕೊಟ್ಟು ಅವ್ರನ್ನ ಗುರುತಿಸಿ ನಮ್ಮ ಪಕ್ಷದಲ್ಲಿ ತಂದು ಬೆಳೆಸಿ ಒಂದು ಪಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ಬರಲಿಕ್ಕೂ ಕಾರಣ ಆಗಿದೆ.